ಬಂದ ತಕ್ಷಣನೇ ನಿಮ್ ಭಾವಜಿ ಅವ್ರ ಕೇಸ್ನ ಕ್ಲೋಸ್ ಮಾಡ್ತಾರೆ. ಅಲ್ಲ ಪ್ರೇಮಕ್ಕಗ ಸೋನಲ್ ಭಾವಜಿನ ಮದುವೆ ಆಗಿಲ್ಲ ಅಂತ ಗುರ್ತಾಗೈತಂದ್ರ ಇನ್ನು ಯಾಕ ಭಾವಜಿನ ಜೈಲ್ನಾಗ ಇಟ್ಟಾಳ? ಅವ್ರನ್ನ ಯಾಕ ಬಿಟ್ಟು ಮನೆ ಕಳಿಸ್ಲಿಲ್ಲ? ಇಲ್ಲಿ ಏನಾಗ್ತಾ ಇದೆ ಅನ್ನೋದು ತಿಳಿವಲ್ದ. ಮಲ್ಲಿಕಾ, ನನಗನಸ್ತೈತಿ ವೈನಿ ಅಧಿಕಾರ ಕೈಯಾಗ ಬಂದಿಂದ ನಮ್ಮ ಅಣ್ಣನ ಮ್ಯಾಗ ಸುಳ್ಳ ಇಲ್ಲದ ಸೇಡ್ ತೀರಿಸ್ಕೊಳತಾಳ. ಇದು ಸಾಧ್ಯನೇ ಇಲ್ಲ. ಪ್ರೇಮಕ್ಕನ ಬಗ್ಗೆ ನನಗೆ ಗುರ್ತೈತಿ. ಆಕಿ ಯಾವತ್ತೂ ಇಂಥ ವಿಚಾರ ಮಾಡೋದಿಲ್ಲ. ಹುಚ್ಚದೀನಿ ಮಲ್ಲಿಕಾ. ವೈನಿ ಯಾರೆಲ್ಲ ಸಹಾಯದಿಂದ ಈ ಒಂದು ಮಟ್ಟಕ್ಕೆ ಬೆಳೆದೇನ ಅನ್ನೋದು ಮತ್ತ ತಾವು ಯಾವ ಗಿಡದ ನೆಳ್ಳಿಗೆ ನಿಂತು ಇಷ್ಟೆಲ್ಲಾನು ಸಾಧನೆ ಮಾಡೇನೆ ಅನ್ನೋದನ್ನ ಮರ್ತ ತಿರುಗಿ ನಿಂತಾರ. ಯಾಕೋ ನೀವು ಹೇಳ್ತಾ ಇರೋದು ನಿಜ ಏನು ಅನ್ಸಕತ್ತೈತಿ. ಮಲ್ಲಿಕಾ, ಅಧಿಕಾರ, ದುಡ್ಡು, ಹಣ ಮನುಷ್ಯನ ಕೈಗೆ ಬಂದ್ರ ಮನುಷ್ಯ ಆಟೋಮೆಟಿಕ್ ಚೇಂಜ್ ಆಗಿ ಹಾಕಾನ. ನಮ್ಮ ವೈನಿ ವಿಷಯದಾಗೂ ಅದಾಗೈತಿ. ಛೇ, ಪ್ರೇಮಕ್ಕ ಹಿಂಗೆಲ್ಲ ಮಾಡ್ತಾಳಂತ ನಾನು ಎಂದೂ ಅನ್ಕೊಂಡಿರ್ಲಿಲ್ಲ ರೀ. ಸಂತು ಅಣ್ಣ, ಹೆಂಗದಿ? ನಾನು ಆರಾಮದೀನಿ. ನೀವಿಬ್ರು ಹೆಂಗದಿರಿ? ಅಪ್ಪ, ಅವ್ವ, ಅಮ್ಮ, ಸುರೇಶ, ಶೋಭಾ ಇವರೆಲ್ಲ ಹೆಂಗದಾರ? ಅಪ್ಪ ಇಲ್ಲೇ ಇದ್ದ. ಅಮ್ಮಗ ಮೈಯಾಗ ಆರಾಮಿಲ್ದಂಗೆ ಆಗೈತಂತ ಅವ್ವ ಹೆದರಿ ಫೋನ್ ಹಚ್ಚಿದ್ಲು. ಅದಕ್ಕ ಅಪ್ಪ ನಿನ್ನೆ ರಾತ್ರಿ ಹುಬ್ಬಳ್ಳಿ ಗಾಡಿ ಹತ್ಯಾನ. ಅಮ್ಮಗ ಆರಾಮಿಲ್ಲಂತ? ಹ್ಞೂ ಅಣ್ಣ, ಅಮ್ಮಗ ಆರಾಮಿಲ್ಲ ಅಂತ ಹೇಳಿದ್ಲ ಅವ್ವ. ಅದಕ್ಕ ಸುರೇಶ್ ಅಣ್ಣನೂ ನಿಂದಿರ್ಲಿಲ್ಲ, ಊರಿಗೆ ಹೋಗೇ ಬಿಟ್ಟ. ಸಂತು, ನನ್ನ ವಿಷಯ ಅಮ್ಮಗೇನ್ರ ಹೇಳಿರೇನ? ಅದಕ್ಕೇನ್ರ ಚಿಂತೆ ಮಾಡಿ ಆಕಿಗೆ ಆರಾಮಿಲ್ದಂಗಾತ? ಇಲ್ಲಣ್ಣ, ಇಲ್ಲಿ ಯಾವುದೋ ಒಂದು ವಿಷಯನು ಅವ್ವಗೂ ಹೇಳಿಲ್ಲ, ಅಮ್ಮಗೂ ಹೇಳಿಲ್ಲ. ಒಂದ್ 2-3 ಸತಿ ಅಮ್ಮ ವಿಡಿಯೋ ಕಾಲ್ ಮಾಡ್ರಿ ನೀವೆಲ್ಲರೂ ಜೊತೆ ಇದ್ದಾಗ ಅಂತ ಹೇಳಿದ್ಲು. ಆದ್ರೆ ಇಲ್ಲಿರೋ ಪರಿಸ್ಥಿತಿ ಒಳಗ ಯಾವ ವಿಡಿಯೋ ಕಾಲ್ ಮಾಡ್ಬೇಕಣ್ಣ ನಾವ? ಇತ್ತಿತ್ಲಾಗ ಆಕಿಗೆ ಫೋನ್ ಹತ್ತಿ ಮಾತಾಡೋದು ಬಿಟ್ಬಿಟ್ವಿ. ಅದಕ್ಕ ಏನ ಆಕಿ ಒಂಚೂರು ಮಾನಸಿಕ ಮಾಡ್ಕೊಂಡಂಗ ಕಾಣಿಸ್ತತಿ. ಚಿಂತೆ ಮಾಡಿ ಆಕಿಗೆ BP ಹೆಚ್ಚು ಕಡಿಮೆ ಆಗಿರ್ಬೇಕ. ಸಂತು, ಅಮ್ಮಗ ಫೋನ್ ಮಾಡು. ಫೋನ್ ಮಾಡಿ ಇಲ್ಲೆಲ್ಲರೂ ಆರಾಮದೇವಿ, ಆದಷ್ಟು ಜಲ್ದಿ ಊರಿಗೆ ಬರ್ತೇವಿ ಅಂತ ಹೇಳ. ಅಣ್ಣ, ಊರಿಗೆ ಬರ್ತೇವಿ ಅಂತ ಹೇಳಿ ಅಮ್ಮನ ಮುಂದೆ ಹೇಳ. ಹಂಗೆ ಹೇಳ ಅಂದ್ರ ಒಂದ್ ಸ್ವಲ್ಪ ಚೇತರಿಸ್ಕೊಂತಾಳ. ಅಣ್ಣ, ಹಂಗೇನಾದ್ರೂ ಹೇಳಿದ್ರ ಅಮ್ಮ ದಿನ ಫೋನ್ ಹಚ್ತಾಳ, ಯಾವಾಗ ಬರ್ತೀರಿ ಅಂತ ಹೇಳಿ. ಅದಕ್ಕಿಂತನೂ ಸುಮ್ಮನೆ ಇರೋದು ಭಾಳ ಚಲೋ. ನನ್ನಿಂದ ಎಷ್ಟು ಜನರಿಗೆ ತೊಂದರೆ ಆಗಾಕುಂತೈತಿ. ನಿಜವಾಗ್ಲೂ ನಾನು ಮಾಡಿದ ತಪ್ಪಿಂದ ಎಲ್ಲರೂ ಶಿಕ್ಷೆ ಅನುಭವಿಸೋಂಗಾತ್ ನನ್ನ ಮನ್ಯಾಗ. ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಣ್ಣ, ಎಲ್ಲ ಸಾಕ್ಷಿ ಆಧಾರಗಳನ್ನ ಎಲ್ಲ ನೋಡಿದ ಮೇಲೇನು ನಿನ್ನನ್ನು ಇಲ್ಲಿಂದ ಯಾಕೆ ಬಿಡಿಸಿ ಕಳಿಸ್ವಲ್ರು? ಅದಕ್ಕ ಅಣ್ಣ, ಈ ಕೇಸ್ನ ಬ್ಯಾರೆದವ್ರ ಕೈಗೆ ಕೊಡೋದು ಭಾಳ ಚಲೋ ಅಂತ ನನಗನ್ನಿಸ್ತತಿ. ಸಂತು, ಬೇಡ, ಇಲ್ಲೇ ನನಗ ಸಂಪೂರ್ಣ ನ್ಯಾಯ ಸಿಕ್ತದಂತ ನನ್ನ ಮನಸ್ಸು ಹೇಳ್ತತಿ. ಇನ್ನೊಂದು ಸ್ವಲ್ಪ ದಿನ ಸಂತು, ನೀನ ಒಂದ್ಸರಿ ಅಮ್ಮಗ್ ಫೋನ್ ಮಾಡಿ ಮಾತಾಡ. ನಾವೆಲ್ಲರೂ ಸೇರಿ ಊರಿಗೆ ಬರ್ತೀವಿ, ಅಲ್ಲಿ ಮಠ ಅಂದ್ರೆ ನೀನ ಆರಾಮಾಗಿರ್ಬೇಕಂತ ಹೇಳಿ 1-2 ಪ್ರೀತಿಯಿಂದ ಮಾತಾಡ. ಅಮ್ಮ ತೆಲಾಗಿಂದ ತೆಗಿತಾಳ. ಇನ್ನೂ ಸ್ವಲ್ಪ ದಿನದಾಗಂದ್ರ ಯಾವಾಗಿದು ಮುಗಿತೈತಣ್ಣ, ನಾವ್ ಯಾವಾಗ ಊರಿಗೆ ಹೋಗ್ಬೇಕ? ಸಂತು, ಆದಷ್ಟು ಬೇಗ ಹೋಗ್ತೀವಿ ಎಲ್ಲರೂ ಸೇರಿ. ಅಣ್ಣ, ನೀ ಅನ್ಕೊಂಡಿರೋದೆಲ್ಲ ಸುಳ್ಳಣ್ಣ. ಇಲ್ಲಿರೋ ದೊಡ್ಡ ಮೇಡಮ್ ನಿನ್ನ ವಿರುದ್ಧ ದೊಡ್ಡ ಷಡ್ಯಂತ್ರನ ನಡೆಸ್ಯಾರ. ಎಲ್ಲ ಸಾಕ್ಷಿ ಆಧಾರ ನೋಡಿ ನೀ ನಿರಪರಾಧಿ ಅಂತ ಆಗ್ಲೇ ಪ್ರೂಫ್ ಆಗೇತಿ. ಆದ್ರೂ ನಿನ್ನ ಜೈಲ್ನಾಗ ಹಾಕಿರೋದನ್ನ ನೋಡಿದ್ರ ಇಲ್ಲಿ ಏನೋ ನಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದೈತಿ. ನಿನಗ ಏನೋ ಮೋಸ ಆಕೇತಣ್ಣ. ಸಂತು, ನೀ ಏನು ತಲೆ ಕೆಡಿಸ್ಕೋಬೇಡ. ಅಮ್ಮನ ಬಗ್ಗೆ ಕಾಳಜಿ ವಹಿಸ. ಇಲ್ಲಿದೇನೈತಲ್ಲ ಆದಷ್ಟು ಬೇಗ ಬಗೆಹರಿತೈತಿ. ಏನ್ ಬಗೆಹರಿತೈತಣ್ಣ? ದೊಡ್ಡ ಮೇಡಮ್ ಅವರು 1 ತಿಂಗಳು ರಜಾ ಹಾಕಿ ಆರಾಮ ಮಜಾ ಮಾಡಕ್ ಹೋಗ್ಯಾರ. ಗಂಡ ಜೈಲ್ನಾಗ ಅದಾನ ಅನ್ನೋದು ಕೂಡ ಅರಿವಿಲ್ಲ. ಸಂತು, ನೀ ತಿಳ್ಕೊಂಡಿರೋ ಹಂಗ ಏನೂ ಇಲ್ಲ. ನನ್ನ ಮಾತ ಕೇಳ. ಅಣ್ಣ, ನನ್ನ ಮಾತ ನೀ ಕೇಳ. ನಿನ್ನ ಜೈಲಿಂದ ಹೊರಗೆ ಹಾಕ್ಬಿಟ್ಟಿಲ್ಲ. ಸಂತು, ಯಾಕೋ ನನಗ ಈ ಜೈಲ್ ಬಿಟ್ಟು ಹೊರಗೆ ಬರಾಕ ಮನಸ್ಸ ಇಲ್ಲ. ಯಾಕಂದ್ರ ಪ್ರೇಮನ್ ಮುಖಾನ ದಿನಾನು ನೋಡ್ಬೋದಲ್ಲ ಅನ್ನೋ ಒಂದು ಖುಷಿ. ಶಂಕರ್ ಬಾಬುಜಿ, ನೀವು ಪ್ರೇಮಕ್ಕನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಕ್ಕ ಬದಲಾಗಿ ನಿಮ್ಮ ಮೇಲೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿತ್ತ. ಮಲ್ಲಿಕಾ, ಪ್ರೇಮನ್ ಬಗ್ಗೆ ನಮ್ಮೆಲ್ಲರಿಗಿಂತನೂ ನಿನಗ ಚೆನ್ನಾಗಿ ಗುರ್ತೈತಿ. ನನ್ನ ಕೇಸು ಬಗೆಹರಿವಲ್ದು ಅನ್ನೋದೊಂದ ನಮ್ ಕಣ್ಣಿಗೆ ಕಾಣಾಕುಂತತಿ. ಆದ್ರ ಅದ್ರ ಹಿಂದೆ ಇನ್ಯಾವುದೋ ಕಾರಣ ಇರಬಹುದು, ಅಥವಾ ಇಲ್ದೇನೋ ಇರಬಹುದು. ಮಲ್ಲಿಕಾ, ಸಂತು, ಇದ್ರ ಬಗ್ಗೆ ವಿಚಾರ ಬಿಡ್ರಿ. ಅಮ್ಮ, ಅವ್ವ, ಅಪ್ಪನ ಆರೋಗ್ಯದ ಬಗ್ಗೆ ಒಂಚೂರು ಕಾಳಜಿ ವಹಿಸ್ರಿ. ಸಂತು, ಸುರೇಶ್ಗ ಫೋನ್ ಮಾಡು. ಅಮ್ಮನಂತಲೇ 1-2 ದಿನ ಶೋಭಾನ್ ಕರ್ಕೊಂಡು ಹೋಗಿ ಈರನ್ನ. ನಾವು 3 ಮಂದಿ ಒಳಗ ಯಾರ ಒಬ್ರು ಅಕ್ಕಿ ಹತ್ರ ಇದ್ರ ಆಕಿಗೆ ಬಹಳ ಖುಷಿ ಆಕೇತಿ. ಆದಷ್ಟು ಜಲ್ದಿ ಆರಾಮಕ್ಕಳ. ಹ್ಞೂ ಅಣ್ಣ, ಹೇಳ್ತೀನಿ. ಅಣ್ಣ, ಇದೆಲ್ಲ ಮುಗಿದು ಯಾವಾಗ ಊರಿಗೆ ಹೋಗ್ತೇವೋ ಅನ್ಸ್ಬಿಟ್ಟೈತಿ. ಸಂತು, ನಮ್ಮನ್ನ ಆ ವಿಧಿ ಪರೀಕ್ಷೆ ಮಾಡಾತೈತಿ. ಇದ್ರೊಳಗ ನಾವು ಗೆಲ್ಲಲೇಬೇಕ. ಅಷ್ಟಕ್ಕೂ ನನ್ನ ಬೆಂಬಲಕ್ಕ ಹಿಂದ ಪ್ರೇಮ ಅದಾಳ. ಅಕ್ಕಿ ಎಲ್ಲ ನೋಡ್ಕೊಂತಾಳ. ಅಕ್ಕಿ ಏನ್ ಹೇಳ್ತಾಳೋ ಹಂಗ ಕೇಳೋದು ನಮ್ಮೆಲ್ಲರ ಕರ್ತವ್ಯ. ಸಂತೋಷ್ ಅವ್ರ, ಟೈಮ್ ಆತ್ರಿ ಸರ್. ಇನ್ನೊಂದು 10 ನಿಮಿಷ ಸರ್. ನೋಡಿ, ಟೈಮ್
ಮುಗೀತು. ಮನೆಗೆ ಹೋಗಿ ಇನ್ನು. ಸಂತು, ನಾ ಹೇಳಿದ್ದಿಲ್ಲ ನೆನಪೈತಲ್ಲ? ಹೋಗ ಮೊದ್ಲ ಊರಿಗೆ ಫೋನ್ ಮಾಡಿ ಮಾತಾಡ. ಬನ್ನಿ ಶಂಕರ್, ಸುರೇಶಿಗೂ ಫೋನ್ ಮಾಡ. ಹ್ಞೂ ಅಣ್ಣ. ಸಂತು, ಅಮ್ಮಗ್ ಹೇಳ ಇನ್ನೊಂದು 8 ದಿನ ಬಿಟ್ಟ ನಾವೆಲ್ಲಾರು ಊರಿಗೆ ಬರ್ತೇವಿ ಅಂತ. ಆಯ್ತಣ್ಣ. 8 ದಿನ ಬಿಟ್ಟು ಬರ್ತೇವಂತ ಅಮ್ಮಗ ಯಾಕೆ ಹೇಳಂದ ಶಂಕರಣ್ಣ? ಶಂಕರ್ ಬಾಬುಜಿ ಯಾಕ ಬದ್ಲಿ ಆದಂಗ ಕಂಡ್ರೆ ಮೊದ್ಲಿನ ತರ ಇಲ್ಲ ಅವ್ರು. ಏನ್ ಬದಲಾವಣೆ ಆಗೈತಿ? ವೀಕ್ಷಕರ, ಪ್ಲೀಸ್ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊತೇನ್ರಿ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವೀಕ್ಷಕರ, ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ಕಥೆ ಬರೆಯಾಕ ನನಗೆ ಅನುಕೂಲ ಆಕೈತಿ ಸ್ನೇಹಿತರೆ. ಮರಿದಂಗ ಕಮೆಂಟ್ ಮಾಡ್ರಿ. ಯತ್ತಿ ಏನಾರ ಒಟ್ಟು ಬಾಯಿ ಆಡಸ. ಹಿಂಗ ಉಪವಾಸ ಇದ್ರ ಹೊಟ್ಟಿ ತ್ರಾಸ ಆಕತಿ. ಒಳ್ಳ ಬಳ್ಳ ತಿನ್ನು ಉಣ್ಣು ಅನ್ನಕ್ ಹೋಗ್ಬೇಡ. ನಾ ಏನು ತಿನ್ನಕ್ಕೂ ಒಲ್ಲೆ ಉಣ್ಣಕ್ಕೂ ಒಲ್ಲೆ. ನನ್ನ ಮೊಮ್ಮಕ್ಳು ಯಾವಾಗ 100 ಮಂದಿ ಮನೆಗೆ ಬರ್ತಾರ ಅವಾಗ ನಾ ಎದ್ದು ಊಟ ಮಾಡೋದು. ಅಲ್ಲ ಯತ್ತಿ, ಫೋನ್ಯಾಗ ಹೇಳಕ್ ಕುಂತಿಲ್ಲ ಬರ್ತೇವಂತ ಹೇಳಿ. ಬರ್ತಾರ ನೀ ಹೇಳ. ಅವ್ರು ಬರಮಟ ಅಂದ್ರೆ ಆರಾಮಾಗ ಬರ್ಲಿ ಹೇಳ. ಬಂದಾಗ ಆರಾಮಕ್ಕನಿ. ಅಥವಾ ಡಾಕ್ಟರ್ನ ಕರೆದು ಬಂದೇನ? ಹ್ಞೂನ್ರಿ ಲಕ್ಷ್ಮೀ ದೋಕ. ಒಂದ್ 2 ಮಂದಿಗ ಇಂಜೆಕ್ಷನ್ ಮಾಡೋದೈತ್ವಾ, ಮಾಡ್ಕ್ಯಾಸ ದೌಡ ಮಾಡಿ ಬರ್ತೇನಿ ಅಂದಾರು. ಯವ್ವ, ಏ ಯಾರದೆ? ಮನ್ಯಾಗ ಮುದುಕಿ ನೆಲ ಕಟ್ಟಿ ಈಗ ಸಾಯ್ತೈತೆ ಆಗ ಸಾಯ್ತೈತೆ ಅನ್ನಂಗ ನೆಳ್ಳ ಕುಂತತಿ. ಯವ್ವ ಯಪ್ಪ ಅಂತ ಹೇಳಿ ಭಿಕ್ಷೆ ಬೇಡಕ್ ಬಂದಿರನ? ಏನ್ರಿ ನೀವ? ಒಬ್ರು ದವಾಖಾನಿಗೆ ಬಂದು ಮುದುಕಿ ಸತ್ತತ್ರಿ, ಒಟ್ಟು ಚೆಕ್ ಮಾಡಿ ಹೇಳ್ರಿ ಅಂತ ಕರೆದು ಹೋಗ್ತೀರಿ. ಹಂಗಾರ ಮುದುಕಿನ ನೋಡಿದ್ರಾದಂತ ಹೇಳಿ ಮನಿ ಮಠ ಬಂದ್ರ ಭಿಕ್ಷಾ ಬೇಡಕ್ ಬಂದೇನಂತ ಹೇಳಿ ಹೋಗು ಅಂತೀರಿ. ಪಾತಿ, ನಮ್ಮತ್ತಿಗೆ ಆರಾಮಿಲ್ಲ, ಏನು ಉಣವಲ್ಲ, ಒಟ್ಟು ಡಾಕ್ಟರ್ ಕರೆದು ಬಾ ಅಂದ್ರ ಮುದುಕಿ ಸತ್ತಿತ್ತು ಅಂತ ಹೇಳಿ ಬಂದಿಯ. ಅರೆ ಲಕ್ಷ್ಮೀ ದೋಕ, ಮುದುಕಿಗ ಬಾಳ ಆರಾಮಿಲ್ಲ, ಡಾಕ್ಟರ್ಗ ಬರೋ ಮಠ ಸಾಯ್ತಾರೋ ಅಂತ ತಿಳ್ಕೊಂಡ ಹಂಗೆ ಹೇಳಿ ಬಂದಾರು. ಅಲ್ಲ ಪರಕ, ಸುಮ್ಮನಿರು ಲಕ್ಷ್ಮಕ್ಕ, ಚಿಂತಿ ಮಾಡಬೇಡ. ಶಾಂತ ಮಗ ಆದಷ್ಟು ದೌಡು ಆರಾಮಕ್ಕತ್ತೆ ಅಂತ ಹೇಳಿ ಧೈರ್ಯ ಹೇಳೋದು ಬಿಟ್ಟು ಮುದುಕಿ ಈಗ ಸಾಯ್ತೈತೆ ಆಗ ಸಾಯ್ತೈತೆ ಅಂದ ನನ್ನ ಕೈ ಕಾಲ ಕಳಿತೀಯಲ್ಲ. ಲಕ್ಷ್ಮಕ್ಕ, ತೆಪ್ಪು ತಿಳ್ಕೊಬೇಡ. ಮುದುಕಿ 2-3 ದಿನ ಆತ, ಹೊಟ್ಟಿಗೆ ನೋಡಿದ್ರ ಒಂದ್ ತಟ್ಟಗ ಹಿಟ್ಟಿಲ್ಲ. ಉಪವಾಸ ಏಸ್ ದಿನ ಅಂತ ತಡಿತೈತಿ ಅಂತ ಹೇಳಿ ಹಂಗ ನೀವ. ಆದ್ರೂ ಈ ಕಾಲದಾಗ ಯವ್ವ ಮಾತಾಡಿದ್ರು ತೆಪ್ಪ. ಯವ್ವ ತಾಯಿಗಳ, ಆಮೇಲೆ ನೀವು ಮಾತಾಡುವಂತ್ರಿ. ಮುದುಕಿ ಎಲ್ಲದಳ ಚೆಕ್ ಮಾಡ್ತೇನೆ ಸರಿ ರೀ. ಬರ್ರಿ ಡಾಕ್ಟರ್, ದೌಡ್ ಮಾಡಿ ನಮ್ಮ ಅತ್ತಿಗೆ ಏನಾಗೈತೆ ಅನ್ನೋದು ಒಟ್ಟು ಚೆಕ್ ಮಾಡಿ ಹೇಳ್ರಿ. ನೋಡಮ್ಮ, ಮೊದ್ಲೇ ಅವರು ಪೇಷಂಟು. ಹೀಗೆಲ್ರೂ ಸುತ್ತಲೂ ಕೂತ್ರೆ ಅವ್ರಿಗೆ ಸರಿಯಾಗಿ ಗಾಳಿ ಬರಲ್ಲ, ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಎಲ್ರು ಅವ್ರನ್ನ ಬಿಟ್ಟು ಈ ಕಡೆ ಬನ್ನಿ. ಹೇಳ್ರಿಮ್ಮ, ಏನಾಗುತ್ತೆ? ಅಲ್ಲ ಮೀನಾಕ್ಷಿ, ಈ ಡಾಕ್ಟರ್ ಭಾಡ್ಯ ಮೊದಲು ನಮ್ಮ ಊರಿಗೆ ಬಂದಾಗ ಇದ್ರಂತಲೇ ಏನೇನು ಇದ್ದಿದ್ದಿಲ್ಲ. ಅದ್ರ ಮಾರ್ ಮಣ್ಣಾಗ್ಲಿ ಮಹಾಮಾರಿ ಕೊರೋನಾ ಬಂತಲ್ಲ, ಎಷ್ಟು ಮಂದಿ ನೆಲ ಕಟ್ಟಿದ್ರು. ಆಗ ಈ ಡಾಕ್ಟರ್ ಮೂಳಿ ಅವಾಗ ಯಜ್ಞ ನೋಡ್ಲಿ. ಎಲ್ಲಿ ನಾಲ್ಗಿ ತೋರಿಸ್ರಿ. ಫಸ್ಟಿಗೆ ಬಂದಾಗ ಮಲ್ಲವನ ಕಟ್ಟಿ ಮ್ಯಾಗ ಒಂದು ಕೋಲಿ ಐತಲ್ಲ, ಅದ್ರಾಗ ಬಾಡಿಗೆ ಇದ್ನ. ಈಗ 3 ಅಂತಸ್ತಿಂದು ಬಿಲ್ಡಿಂಗ್ ಏರ್ಸಾನ. ಒಂದ್ ಅಂತಸ್ನ್ಯಾಗ ಮನಿ ಮಾಡ್ಕೊಂಡಾನ, ಒಂದ್ರಾಗ ಬರೀ ಟೇಸ್ಟ್ ಮಾಡ್ತಾನ, ಇನ್ನೊಂದ್ರಾಗ ಹೊಕ್ಕೊಂದೊಂದು ಬಾಟ್ಲಿ ಹೆಚ್ಚಿ ಹೆಚ್ಚಿ ಮಲಗಿಸಿ 4-5 ಸಾವಿರ ರೂಪಾಯಿ ಕೆತ್ತತಾನ. ಏನ್ ತ್ರಾಸಕ್ಕೈತಮ್ಮ? ನೋಡು ನೋಡು ಏನ್ ತ್ರಾಸ ಆಕೈತಂತ ಆಕಿನ ಹೇಳ್ಬೇಕಂತ. ಡಾಕ್ಟರ್ ಆಗಿ ತಾನು ಕಂಡು ಹಿಡಿಬೇಕ. ಸ್ನೇಹಿತರೆ, ಈ ಕಾಮಿಡಿ ಹಿಂಗ ಮುಂದುವರಿತೈತ್ರಿ. ಈ ವಿಡಿಯೋನ ಕೇವಲ ತಮಾಷೆಗೋಸ್ಕರ ಮಾಡಿದ್ದು ಸ್ನೇಹಿತರೆ, ಯಾರಿಗೂ ಬೇಜಾರ್ ಮಾಡ್ಬೇಕಂತಲ್ಲ. ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ. ಧನ್ಯವಾದ.